Hello everyone. So see energies ನ ಚೆಕ್ ಮಾಡೋಣ, ಎಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಅಥವಾ ನಿಮ್ಮ ಕರೆಂಟ್ ಎನರ್ಜೀಸ್ ಎಲ್ಲಿ ಹೋಗ್ತಾ ಇದೆ ನೋಡೋಣ. A personal issue reaches resolution, full moon in Cancer. So yeah, anything ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬೋದು, ನಿಮ್ಮ ಪರ್ಸನಲ್ ಸಿಚುವೇಶನ್ ರಿಲೇಟೆಡ್ ಅಲ್ಲಿ ಏನಾದ್ರು ಒಂದು ಇಶ್ಯೂ ಫೇಸ್ ಮಾಡ್ತಾ ಇದ್ರಿ, ಕಾಂಪ್ಲಿಕೇಶನ್ಸ್ ಫೇಸ್ ಮಾಡ್ತಾ ಇದ್ರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಫೇಸ್ ಮಾಡ್ತಾ ಇದ್ರಿ, ಅದೇ ನಿಮಗೆ ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇತ್ತು, ನಿಮ್ಮ ಪರ್ಸನಲ್ ಸ್ಪೇಸಿಗೆ ಎಫೆಕ್ಟ್ ಆಗ್ತಾ ಇತ್ತು ಅಂದ್ರೆ ಎಸ್, ಆ ಒಂದು ಇಶ್ಯೂ ಫೈನಲಿ ಎಂಡ್ ಆಗ್ತಾ ಇದೆ. And a new romantic cycle begins, a new moon in Libra. ಸೊ ಲೀಬ್ರಾದಲ್ಲಿ ಯಾವಾಗ ಮೂನ್ ಬರುತ್ತೆ, ಎಸ್ಪೆಷಲಿ ನ್ಯೂ ಮೂನ್ ಯಾವಾಗ ಬರುತ್ತೆ ನೋಡ್ಕೊಳ್ಳಿ. ದಟ್ ಒಂಥರ ಟೈಮ್ ಸ್ಟ್ಯಾಂಪ್ಸ್ ಕೊಡ್ತಾ ಇದೆ ನಿಮಗೆ. ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬರ್ತಾ ಇದೆ. ಅಂಡ್ ಯಾರೆಲ್ಲ ಪಾಸ್ಟ್ ಫೇಲ್ಯೂರ್ ರಿಲೇಶನ್ಶಿಪ್ ಅಥವಾ ಪಾಸ್ಟ್ ಬ್ರೇಕಪ್ ಇಂದ ಡಿಸ್ಟರ್ಬ್ಡ್ ಆಗಿದ್ರಿ, ಮೇ ಬಿ ಫೈನಲಿ ಯು ಆರ್ ಗೆಟಿಂಗ್ ಅ ಚಾನ್ಸ್ ಟು ಮೂವ್ ಆನ್. ಒಂದು ನ್ಯೂ ಸೈಕಲ್ ನಿಮ್ನ ಹುಡ್ಕೊಂಡು ಬರ್ತಾ ಇದೆ. 9 ಆಫ್ ವಾಂಡ್ಸ್, ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ, ತುಂಬಾ ಕಷ್ಟ ಪಡ್ತಾ ಇದ್ದೀರಾ, ಎಸ್ಪೆಷಲಿ ಎಮೋಷನಲಿ ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ಯಾರಿಗೂ ಹೇಳ್ಕೊಂತ ಇಲ್ಲ ಪ್ರಾಬಬ್ಲಿ, ಬಟ್ ಯು ಆರ್ ಗೋಯಿಂಗ್ ಥ್ರೂ ಅ ಲಾಟ್. ಆ ತರ ಒಂದು ಮೆಸೇಜ್ ನೋಡ್ತಾ ಇದೀನಿ. ಡೋಂಟ್ ವರಿ, ಡೋಂಟ್ ಗಿವ್ ಅಪ್ ಅಗೇನ್, ಬಿಕಾಸ್ ಈ ಒಂದು ಡಿಫಿಕಲ್ಟ್ ಸೈಕಲ್, ಈ ಒಂದು ಎಮೋಷನಲಿ ಡಿಸ್ಟರ್ಬಿಂಗ್ ಸೈಕಲ್ ವೆರಿ ಸೂನ್ ಎಂಡ್ ಆಗ್ತಾ ಇದೆ. ಟೈಮಿಂಗ್ ಕೂಡ ಆಲ್ರೆಡಿ ನಾನು ಹೇಳಿದೀನಿ. ಲೀಬ್ರಾದಲ್ಲಿ ಯಾವಾಗ ನೆಕ್ಸ್ಟ್ ಮೂನ್ ಟ್ರಾನ್ಸಿಟ್ ಆಗುತ್ತೆ ಅಥವಾ ನ್ಯೂ ಮೂನ್ ಯಾವಾಗ ಬರುತ್ತೆ ನೋಡಿ, ದಟ್ ಈಸ್ ದ ಟೈಮಿಂಗ್ ನ್ಯೂ ರೊಮ್ಯಾಂಟಿಕ್ ಸೈಕಲ್, ಅಥವಾ ಫೈನಲಿ ಯು ಆರ್ ಗೆಟಿಂಗ್ ಚಾನ್ಸ್ ಟು ಬ್ಯಾಲೆನ್ಸ್ ಯುವರ್ ಲೈಫ್.